ಹಾವೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ರುದ್ರಪ್ಪ ಲಮಾಣಿ ಅವರ ಒಂದು ವಿಧಾನಸಭಾ ಕ್ಷೇತ್ರದ ಕಳ್ಳಿಹಾಳದ ಗ್ರಾಮದಲ್ಲಿದ್ದೇವೆ. ನಮ್ಮ ಜೊತೆ ಕೆಲವೊಂದಿಷ್ಟು ಗ್ರಾಮಸ್ಥರು ಕೂಡ ಇದ್ದಾರೆ. ರುದ್ರಪ್ಪ ಲಮಾಣಿ ಅವರ ಕಾರ್ಯವೈಖರಿ ಹೇಗಿದೆ, ಅವರ ಅಭಿವೃದ್ಧಿ ಕೆಲಸಗಳು ಹೇಗಿದೆ, ಗ್ರಾಮಗಳನ್ನು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ, ಅವೆಲ್ಲದರ ಬಗ್ಗೆ ಕೆಲವೊಂದಿಷ್ಟು ಗ್ರಾಮಸ್ಥರ ಬಗ್ಗೆ ತಿಳ್ಕೊಂಡು ಬರೋಣ. ಇವತ್ತು ರುದ್ರಪ್ಪ ಲಮಾಣಿ ಅವರು ಇಲ್ಲೊಬ್ಬ ಸರಳ ಸಜ್ಜನಿಕೆ ರಾಜಕಾರಣಿಯಾಗಿ ತಮ್ಮದೇ ಆಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಳ್ಳಿಹಾಳ ಗ್ರಾಮದಲ್ಲಿ ಮತ್ತು ತಮಗೆ ತಮ್ಮ ವೆಹಿಕಲನ್ನು ಕೊಡೋದರ ನಿಟ್ಟಿನಲ್ಲಿ ಏನೆಲ್ಲ ಕೆಲಸ ಮಾಡಿದ್ದಾರೆ ಅಂತ ನಮಗೆ ಕೊಡ್ಸ್ಯಾರ್ರಿ. ಎಲ್ಲರೂ ಎಮ್ಮೆ ಹಿರೇಮಠ ಅವರು ಕೊಡ್ಸ್ಯಾರ್ರಿ. ಅವ್ರ ಆಶೀರ್ವಾದದಿಂದ ನಮಗೆ ಬಂದೈತಿ ಬೈಕ್. ನಮಗೆ ಏನೇನ್ರಿ ನಮಗೆ ಒಂದು ಮನೆ ಅಂತಲೇ ಒಂದು ದಾರಿಯಿಂದ ಪ್ರಾಬ್ಲಮ್ ಐತ್ರಿ, ಮಾಡಿಸ್ಕೊಡ್ಬೇಕು ಆಟ. ಕಳ್ಳಿಹಾಳ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಆಗಿ ಸಿ ರಸ್ತೆ ಆಗಿರ್ಬೋದು, ಕುಡಿ ನೀರು ಆಗಿರ್ಬೋದು, ಎಲ್ಲ ಸೌಲಭ್ಯ ಐತ್ರಿ. ಎಲ್ಲ ಸೌಲಭ್ಯ ಐತಿ. ಅದು ಕುಡಿಯೋ ನೀರಿಗೆ ಐತ್ರಿ, ಎಲ್ಲ ಐತಿ. ಪೀಟ್ರ್ ನೀರಿಗೆ ಐತ್ರಿ. ನೀರಿಂದ ಸೌಲಭ್ಯ ಎಲ್ಲ ಕರೆಕ್ಟಾಗಿ ಮಾಡಿಕೊಟ್ಟಾರೆ. ಓಕೆ. ಅಂತಂದ್ರೆ ಈಗ ರುದ್ರಪ್ಪ ಲಮಾಣಿ ಅವ್ರನ್ನ ಬೇರೆ ಬೇರೆ ರಾಜಕಾರಣಿಗಳನ್ನ ನೋಡಿರ್ಬೋದು. ಇವರೇ ರುದ್ರಪ್ಪ ಲಮಾಣಿ ಅವರು ತುಂಬ ಮಾತನಾಡೋದ್ರಲ್ಲೂ ಕೂಡ ಕಡಿಮೆ, ಒಳ್ಳೆ ಕೆಲಸಗಾರ ಅಂತ ಹೇಳಿ ಎಲ್ಲರ ಜೊತೆಗೂ ಕೂಡ್ಕೊಳ್ತಾರೆ. ಒಳ್ಳೆ ಕೆಲಸಗಾರ್ರಿ. ನಮಗೆ ನಮ್ಮ ಅಂತ ಹಂಗರಿಗೆ ಒಳ್ಳೆ ಕೆಲಸ ಮಾಡಿಕೊಡ್ತಾರೆ ರೀ. ಒಳ್ಳೆ ಕೆಲಸ ಮಾಡಿಕೊಡ್ತಾರೆ. ಭೇಟಿಯಾಗಿದ್ದೀರಾ? ನಾವು ಎಮ್ಮೆ ಹಿರೇಮಠರಿಗೆ ಭೇಟಿ ಹಾಕೋರಿ. ಅವ್ರು ಹೇಳ್ತಾರೆ. ಒಳ್ಳೆ ಕೆಲಸ ಮಾಡ್ತಾರೆ. ನೆಕ್ಸ್ಟ್ 2000 ಮಂತ್ರಿ ಆಗ ನಿಟ್ಟಿನಲ್ಲಿ ಅವ್ರಿಗೆ ಏನು ಹೇಳ್ತಾರೆ? ನಾವು ಅವ್ರ ಬೆಂಬಲ ಮಾಡ್ತವ್ರಿ. ಹಿರಿಯರು ನಮಸ್ಕಾರ. ನಮಸ್ಕಾರ ರೀ. ಹೇಗಿದ್ದೀರಾ? ಆರಾಮದಾರಿ. ಓಕೆ. ರುದ್ರಪ್ಪ ಲಮಾಣಿ ಅವರು ಒಬ್ಬ ಸರಳ ಸಜ್ಜನಿಕೆ ರಾಜಕಾರಣಿಯಾಗಿ ಹಾವೇರಿಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ನಿಮ್ಮೂರಿನ ಅಭಿವೃದ್ಧಿಗೆ ಯಾವ ರೀತಿ ಕೆಲಸ ಮಾಡ್ಯಾರ ರುದ್ರಪ್ಪ ಅವರು ಅಂತ? ಅದ್ರ ಬಗ್ಗೆ ರಾಜಕೀಯ ಮಂದಿಗೆ ಗೊತ್ತ್ರಿ, ನಮಗೆ ಮಾಹಿತಿ ಇಲ್ಲ. ಅದು ಅದ್ರ ಕೆಲಸ ಮಾಡ್ಸ್ಯಾರ, ಒಳ್ಳೇದು ಮಾಡ್ಸ್ಯಾರ. ಒಳ್ಳೆ ಕೆಲಸ ನಡೆಸ್ಯಾರ. ಒಳ್ಳೆ ಕೆಲಸ ನಡೆಸ್ಯಾರ. ರೋಡ್ ಆಗಲಿ, ನೀರಾಗಲಿ, ಶಾಲೆ ವ್ಯವಸ್ಥೆ ಕರೆಕ್ಟ್ ಐತ್ರಿ. ಎಲ್ಲ ಚಲೋ ಐತ್ರಿ. ಬನ್ನಿ, ಮತ್ತೊಂದಿಷ್ಟು ಹಿರಿಯರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರು ಮಾತಾಡ್ಸೋಣ. ಹಿರಿಯರು ನಮಸ್ಕಾರ. ನಮಸ್ಕಾರ ಸರ್. ರುದ್ರಪ್ಪ ಅವ್ರ ಕೆಲಸ ಹೇಗಿದೆ ಅಂತ? ಕೆಲಸ ಮಾಡ್ಯಾರ ಸರ್. ಒಳ್ಳೆ ಕೆಲಸ ಮಾಡ್ಯಾರ. ಒಳ್ಳೆ ಕೆಲಸ ಮಾಡ್ಯಾರ. ಓಕೆ. ಈಗ ರಾಜಕಾರಣಿ ವ್ಯವಸ್ಥೆಯಲ್ಲಿ ರುದ್ರಪ್ಪ ಅವ್ರ ಮಾತಾಗಿರ್ಬೋದು, ಅವರ ನಯ ವಿನಯವಂತಿಕೆ ಆಗಿರ್ಬೋದು, ಮಾತು ಕಡಿಮೆ ಕೆಲಸ ಜಾಸ್ತಿ ಏನು ಅಂತ ಮಾತಿದೆ. ನಮಗೆ ಅವೆಲ್ಲ ಓಸ್ ಬರಲ್ರಿ, ಒಟ್ಟು ಕೆಲಸ ಮಾಡ್ಯಾರ. ನಿಮ್ಮೂರಿಗೆ ಏನೇನು ಮಾಡ್ಯಾರ ಅಂತ? ಅದ ರೀ, ನಮಗೆ ರೋಡ್ ಪಾಡು ಎಲ್ಲ ಚಲೋ ಮಾಡ್ಯಾರ. ರೋಡ್ ಮಾಡ್ಯಾರ. ಹುಡುಗರು ಶಾಲೆ ವಿಷಯದಲ್ಲಿ, ರಸ್ತೆ ಮಾಡೋದಲ್ಲಿ, ಸ್ವಚ್ಛತೆಗೆ ಸ್ವಚ್ಛತೆನೂ ಐತೆ ರೀ. ಸ್ವಚ್ಛತೆನೂ ಮಾಡ್ಯಾರ. ನಿಮಗೆ ಹೋದಾಗ ಯಾವಾಗಾರ ಭೇಟಿ ಆದಾಗ ಕೆಲಸ ಮಾಡಿಸ್ಕೊಡ್ತಾರ, ಹೇಳ್ತಾರ? ಇಲ್ಲಿ ಬರ್ತಾರೆ. ಇಲ್ಲಿ ಕೆಲಸ ಇಲ್ಲಿ ಮೊನ್ನೆ ಇಲ್ಲೊಂದು ರೋಡ್ ಮಾಡ್ಸ್ಯಾರ್ರಿ. MLA ರೋಡ್ನಾಗ ಕೆಲಸ ಚಲೋ ಮಾಡ್ಯಾರ. ಕಾಂಕ್ರೀಟ್ ರೋಡ್. ಈಗ ರುದ್ರಪ್ಪ ಲಮಾಣಿ ಅವರಿಗೆ ಲಮಾಣಿ ಸಮಾಜದಲ್ಲಿ ಅವರೊಬ್ರು ಏಕೈಕ ಶಾಸಕರು, ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕಂತಾರೆ ಸರ್. ಅಡ್ಡಿ ಇಲ್ರಿ ಕೊಡಾಕ. ಮಂತ್ರಿ ಆಗ್ಬೇಕಂತೀರಿ? ಆಗಾಕ ಅಡ್ಡಿ ಇಲ್ರಿ. ಕೆಲಸ ಎಲ್ಲ ಪಾಡ್ ಮಾಡ್ಯಾರ. ಎಲ್ಲ ಜನ ಬಳಕೆ ಅದ ರೀ. ಕೆಲಸ ಭಾಳ ಒಳ್ಳೆಯದು. ಕೆಲಸ ಚಲೋ ಮಾಡ್ತಾರೆ. ಈಗ ಹಾವೇರಿ ಕ್ಷೇತ್ರ ಅಂತಂದ್ರೆ ಒಂದು ರೀತಿ ಹಿಂದುಳಿದ ಜಿಲ್ಲೆ ಎನ್ನುವಂತಹ ಮಾತಿತ್ತು. ರುದ್ರಪ್ಪ ಲಮಾಣಿ ಅವರು ಹಿಂದಿನಿಂದಲೂ ಕೂಡ ಶಾಸಕರಾಗಿ, ಸಚಿವರಾಗಿ, ಈಗ ಉಪಸಭಾಪತಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ರುದ್ರಪ್ಪ ಲಮಾಣಿ ಅವರು ಬಂದ ಮೇಲೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಿವೆ ಅಂತೀರಾ? ಆಗ್ಯಾವ್ರಿ. ಎಲ್ಲ ಕೆಲಸ ಚಲೋ ಆಗ್ಯಾವ್ರಿ. ಮತ್ತು ನಮ್ಮ ಇದ್ರ ಮಕ್ಕ ಕೆಲಸ ಚಲೋ ಮಾಡ್ಯಾರ. ಟೀಚಿಂಗ್ ಎಲ್ಲ ಚೆನ್ನಾಗೈತಿ. ಸರ್ ಸಪೋರ್ಟ್ ಮಾಡ್ತಾರೋ. ಯಾರೊಬ್ಬರಾದ್ರೂ ಕೆಳಗ ಮ್ಯಾಲ ಅಂತ ನೋಡಂಗಿಲ್ಲ, ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ. ಬುಕ್ಸ್ ಎಲ್ಲ ರೂಲ್ಸ್ ಪ್ರಕಾರ ಲೈಬ್ರರಿಯಾಗ ಬುಕ್ಸ್ 3 ಕೊಡ್ಬೇಕಂತ ಇರ್ತೈತಿ. ಆದ್ರೆ ನಮ್ಗೆ ಸರ್ಸ್ ಎಲ್ರಿಗೂ ಎಲ್ಲ ಸಬ್ಜೆಕ್ಟ್ ಬುಕ್ಸ್ ಅವೈಲೇಬಲ್ ಮಾಡ್ತಾರೆ, ಕೊಡ್ತಾರೆ. ಕಂಟಿನ್ಯೂ ಕ್ಲಾಸ್ ಮಾಡ್ತಾರೆ. ಬುಕ್ಸ್ ಇಲ್ಲ ಅಂದ್ರೂ ಹುಡ್ಕೊಂಬಂದಾರು ಇದು ಮಾಡ್ತಾರೆ. ಅವಾಗಿಂತ ಈಗ ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಐತಿ. ಅವಾಗ ಚರಂಡಿ ಎಲ್ಲ ಇದ್ದಿದ್ದಿಲ್ಲ, ಈಗೆಲ್ಲ ಚರಂಡಿ ಮಾಡ್ತಿದ್ದಾರೆ. ಸ್ಕೂಲ್ ಫೆಸಿಲಿಟಿ ಅಂದ್ರೆ ನೀರಿಂದು ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಊಟಕ್ಕೆ ಸ್ವಲ್ಪ ಬಿಸಿ ಊಟ ಸ್ವಲ್ಪ ಇದು ಪ್ರಾಬ್ಲಮ್ ಆಗಿತ್ತು. ಈಗ ಅವೆಲ್ಲ ಇದು ಬರತ್ತವು. ಸ್ಕೂಲ್ ಎಲ್ಲ ಕಟ್ಟಿಸ್ಯಾರು. ಒಂಥರ ಚೆನ್ನಾಗಿ ಒಂದು ಟೂರಿಸ್ಟ್ ಪ್ಲೇಸ್ ಅದಂಗೆ ಆಗ್ಯವು ಸ್ಕೂಲ್ಸ್ ಎಲ್ಲ. ಚರಂಡಿ ಮಾಡ್ತಿದ್ದಾರೆ. ನನ್ನ ಹೆಸರು ಮಲ್ಲಿಕಾರ್ಜುನ ಅಂತೇಳಿ, ಇಲ್ಲೇ ಕಳ್ಳಿಹಾಳ ಗ್ರಾಮದವರು. ನಾವು ಇವತ್ತು ಭಾಳ ಖುಷಿ ಅನ್ನಿಸ್ತದೆ. ಯಾಕಂದರೆ ರುದ್ರಪ್ಪ ಲಮಾಣಿ ಅಂತ MLA ಪಡೆದವರು ನಮ್ಮದು ಒಂದು ಭಾಳ ಸೌಭಾಗ್ಯ. ಯಾಕಂದರೆ ಒಂದು SC ಸಮುದಾಯದಿಂದ ಬಂದಂಥ ಒಬ್ಬ ಬಡ ಕುಟುಂಬದಲ್ಲಿ ಜನಿಸಿ ಇವತ್ತು ಈ ಉನ್ನತ ಮಟ್ಟಕ್ಕೇರಿ ಬಡ ಸಮುದಾಯದ ತೊಂದರೆಗಳೇನನ್ನೋದು ಅನುಭವಿಸಿದ್ದಾರೆ. ಅವರು ಇವತ್ತು ಅನುಭವಿಸಿ ಅವರು ಶಾಸಕರಾಗಿ, ಮಂತ್ರಿಯಾಗಿ ಇಲ್ಲಿ ಹಲವಾರು ಕೊಡುಗೆಗಳನ್ನು ನಮ್ಮ ಗ್ರಾಮಕ್ಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ನಾನು ಈ 44 ವರ್ಷ ನನಗೆ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಬಂದಿದ್ದು ಅನುದಾನ ನೋಡಿದ್ರೆ ಭಾಳಷ್ಟು ಅನುದಾನ ಇವತ್ತು ನಾವು ಈ ಭಾಳ ಅಂದ್ರೆ ನಮ್ಮ ಕಣ್ಣೆದುರಿಗೆ ಕಾಣಿಸ್ತದೆ.
ನಮ್ಮ SC/ST ಕಾಲೇಜ್ ನಿಜವಾಗ್ಲೂ ಭಾಳ ವರ್ಷದಿಂದ ನಮ್ಮ ಇದು ಇತ್ತು, ನಮ್ಮಲ್ಲಿ ಜಾಗ ಇದೆ, ನಮಗೇನಾದ್ರು ಅನುದಾನ ಕೊಟ್ರಿ ಅಂತೇಳಿ. ಅದು 25 ಕೋಟಿ ವೆಚ್ಚದಲ್ಲಿ ಇವತ್ತು ಹಾಸ್ಟೆಲ್ ಮತ್ತು ಶಾಲೆ ಕಾಲೇಜನ್ನು ಕಟ್ಟಿಕೊಟ್ಟಿದ್ದಾರೆ ಅಂದರೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಹಾಗೆ ಇಲ್ಲಿ 15 ಎಕರೆ ಇಲ್ಲಿ ನಮ್ಮ ಕಣ್ಣು ಮುಂದೆ ಕಾಣಿಸ್ತದೆ. 15 ಎಕರೆ ನಿವೇಶನಕ್ಕಾಗಿ, ಬಡ ಕುಟುಂಬಕ್ಕಾಗಿ ನಿವೇಶನಕ್ಕಾಗಿ 15 ಎಕರೆ ಮೀಸಲಿಟ್ಟು ಇವತ್ತು 215 ಕುಟುಂಬಕ್ಕೆ ನಿವೇಶನ, ರೈತರಿಗೆ ಇವತ್ತು ನಿವೇಶನ ಕೊಡಲಿಕ್ಕೆ ರೆಡಿಯಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಬಡವರನ್ನು ಆರಿಸಿ ಅವರಿಗೆ ನಿವೇಶನ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗೆ ಮುಂದೆ ಅಲ್ಲಿ ಮುರಾರ್ಜಿ ಸ್ಕೂಲ್ ಇದೆ, ಅಲ್ಲಿ 5 ಎಕರೆಗಳನ್ನು ಮತ್ತೆ ಸಪ್ರೇಟಾಗಿ ಕೊಟ್ಟು ಆ 5 ಎಕರೆಗೆ 8 ಕೋಟಿ ಅನುದಾನದಲ್ಲಿ ಆ ಹಾಸ್ಟೆಲ್ನ ಕೂಡ ಕಟ್ಟಿಸ್ತಾ ಇದ್ದಾರೆ. ಹಾಗೆ ಊರಲ್ಲಿರುವಂಥ ಬಡ ಜನರಿಗೆ ಹಲವಾರು ಕಾರುಗಳು ಕೊಡೋದಿರಲಿ, ನಿಗಮದಿಂದ ಹಲವಾರು ಗಂಗಾ ಕಲ್ಯಾಣ ಕೊಡೋದಿರಲಿ. ಈಗ ರೀಸೆಂಟಾಗಿ ಅಲ್ಲಿ ಒಂದು 60 ಲಕ್ಷ ಅನುದಾನವನ್ನು ಕೊಟ್ಟು ಏನು SC/ST ಕಾಲೋನಿಗಳದ ಅಲ್ಲಿ ಭಾಳ ಓಡಾಡಲಿಕ್ಕೆ ತೊಂದರೆ ಆಗಿರುವಂಥ ಕಾಲೋನಿಗಳನ್ನೆಲ್ಲ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿಗಳನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಸಹ ಮಾಡ್ತಾಯಿದ್ದಾರೆ. ಹಾಗೆ ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ಮಕ್ಕಳು ಓದಬೇಕಂದ್ರೆ ಶಾಲೆ ಚೆನ್ನಾಗಿರಬೇಕು. ಶಾಲೆಗಳು ಬಹಳ ಅದುರಸ್ತಿ ಇರೋದರಿಂದ ಮೇಲ್ಛಾವಣಿ ಸೋರುವಂಥ ಕೆಲಸ ಆಗ್ತಾಯಿದ್ದಾವೆ. ಅದಕ್ಕೆ ಆ ಮೇಲ್ಛಾವಣಿ ಆದರೂ ಸರಿಯಾಗಿ ದುರಸ್ತಿ ಮಾಡಿದ್ರೆ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ಬೋದು ಅನ್ನೋ ಕಾರಣಕ್ಕೆ ಇವತ್ತು ಮಿನಿಮಮ್ ಅಂದರೂ 20 ಕೋಟಿ ಅನುದಾನವನ್ನು ಟೋಟಲ್ ನಮ್ಮ ಏನು ಹಾವೇರಿ ಇದು ಕ್ಷೇತ್ರಕ್ಕೆ ಕೊಟ್ಟು ಇವತ್ತು ಪ್ರತಿಯೊಂದು ಸ್ಕೂಲಲ್ಲಿ ಏನು ಸೋರ್ತಾ ಇದ್ದಾವೆ ಆ ಸ್ಕೂಲಿಗೆ ಪ್ರತಿಯೊಂದಕ್ಕೂ 5 ಲಕ್ಷ 10 ಲಕ್ಷ ಕೊಡುವುದ್ರ ಮುಖಾಂತರ ಎಲ್ಲ ಶಾಲೆಗಳನ್ನು ಉನ್ನತೀಕರಣ ಅಂದರೆ ಏನು ಸೋರ್ತಾ ಇದ್ದಾವೆ ಅವನ್ನ ಸರಿ ಮಾಡುವಂಥ ಕೆಲಸವನ್ನು ಮಾನ್ಯ ಶಾಸಕರು ಮಾಡ್ತಾಯಿದ್ದಾರೆ.